ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಪ್ರೀತಿ ಇದು ಬಹಳ ಬೆಲೆ ಉಳ್ಳದ್ದು, ಬಹಳ ಅಮೂಲ್ಯವಾದದ್ದು ನಮ್ಮ ಜೀವಿತಕ್ಕೆ. ಕ್ರಿಸ್ತನ ಪ್ರೀತಿ ಇಲ್ಲದಿದ್ದರೆ ಈ ದಿವಸದಲ್ಲಿ ನಾವು ಯಾರೂ ಇಲ್ಲಿ ಕೂತ್ಕೊತಾ ಇರಲಿಲ್ಲ, ನಾವು ಯಾರೂ ಕೂಡ ರಕ್ಷಣೆನ ಹೊಂದ್ತಾ ಇರಲಿಲ್ಲ. ಕ್ರಿಸ್ತನೇ ಇಲ್ಲದಿದ್ದರೆ ಇವಾಗ ಯಹೂದ್ಯರಿಗೆ ಮಾತ್ರ ರಕ್ಷಣೆ ಇರ್ತಾಯಿತ್ತು. ನಾವೆಲ್ಲರೂ ಯಾವ ರೀತಿ ಆಗಿರ್ತಿದ್ವಿ? ನಮ್ಮ ಜೀವಿತಗಳಲ್ಲಿ ಏನೇನಿತ್ತು? ಶರೀರ ಭಾವದ ಕರ್ಮಗಳಿತ್ತು. ನನ್ನ ಹಳೆಯ ಜೀವಿತದಲ್ಲಿ ಜಾರತ್ವ ಇತ್ತು, ಬಂಡುತನವಿತ್ತು, ನಾಚಿಕೆಗೇಡಿತನ ಇತ್ತು, ವಿಗ್ರಹ ಆರಾಧನೆಯಲ್ಲಿ ನಾವಿದ್ವಿ. ಅದ್ರ ಜೊತೆಗೆ ಜಾತಿ ಸಂಪ್ರದಾಯಗಳು ನಮ್ಮ ಜೀವಿತದಲ್ಲಿತ್ತು. ಮಾಟ, ಹಗೆತನ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ಅಹಂಕಾರ, ಕೆಣಕು, ಎಷ್ಟೊಂದು ಕೆಟ್ಟ ಕಾರ್ಯಗಳು ನಮ್ಮ ಜೀವಿತದಲ್ಲಿತ್ತು. ನಾವೆಷ್ಟು ಜನ ಒಪ್ಕೊತೀವಿ ಅದನ್ನು? ನಾವೆಲ್ಲರೂ ಒಪ್ಕೊತೀವಿ. ಹಲ್ಲೆಲೂಯಾ, ನಾವೆಲ್ಲರೂ ಒಪ್ಕೊತೀವಿ. ಇದೆಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿತ್ತು. ನಮ್ಮ ಜೀವಿತವನ್ನು ಹಾಳು ಮಾಡ್ತಾಯಿತ್ತು. ನಮ್ಮನ್ನು ದೇವರೊಟ್ಟಿಗೆ ಇಲ್ಲದೇ ಇರುವಂಥ ಸಂಬಂಧದಲ್ಲಿ ಅದು ನಡೆಸ್ತಾ ಇತ್ತು. ಪರಲೋಕ ರಾಜ್ಯಕ್ಕೂ ನಮಗೂ ಕೂಡ ಯಾವ ಸಂಬಂಧ ಕೂಡ ಇರಲಿಲ್ಲ ಇಲ್ಲಿ. ಅಷ್ಟು ನಮ್ಮ ಜೀವಿತವು, ನಮ್ಮ ಪಿತೃಗಳ ಜೀವಿತವು ಅಥವಾ ನಮ್ಮ ಅಜ್ಜಿ, ನಮ್ಮ ಮುತ್ತಾತನ ಜೀವಿತವು ಅದರೊಳಗೆ ಈ ಒಂದು ಶರೀರ ಭಾವದ ಆಶೆಗಳೊಳಗೆ ಮುಳುಗಿ ಹೋಗ್ಬಿಟ್ಟಿತ್ತು. ಅದೆಲ್ಲನೂ ಮುಳುಗಿ ಹೋದಾಗ ಮನುಷ್ಯನಿಗೆ ಏನೂ ಕಾಣ್ತಿರ್ಲಿಲ್ಲ. ನಮ್ಮ ಜೀವಿತದಲ್ಲಿ ನಮಗೇನು ಕಾಣ್ತಾ ಇರಲಿಲ್ಲ. ನಾವು ಮಾಡಿದ್ದೇ ಸರಿಯಾಗಿರ್ತಿತ್ತು. ನಾವು ಯಾವುದನ್ನು ಆಚರಿಸ್ತಾ ಇದ್ವೋ ಅದೇ ಸರಿಯಾಗಿತ್ತು. ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಕೂಡ ಸರಿ ಇಲ್ಲದೆ ಇರಬೇಕಾದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟ. ಎಷ್ಟೋ ಪ್ರೀತಿಯನ್ನು ಇಟ್ಟರಂತೆ ದೇವರು ಈ ಲೋಕದ ಮೇಲೆ. ಯಾರ ಮೇಲೆ ಪ್ರೀತಿಯನ್ನು ಇಟ್ಟರು ನೋಡ್ರಿ? ಜಾರತ್ವ ಇರೋರ ಮೇಲೆ, ಬಂಡುತನ ಇರೋರ ಮೇಲೆ, ಹೊಟ್ಟೆ ಕಿಚ್ಚು ಪಡೋರ ಮೇಲೆ, ಸಿಟ್ಟುಗಳು ಅವ್ರ ಮೇಲೆ, ಕಕ್ಷಭೇದ ಇರೋರ ಮೇಲೆ, ವಿಗ್ರಹಾರಾಧನೆ ಮಾಡೋರ ಮೇಲೆ, ನಮ್ಮೆಲ್ಲರ ಮೇಲೆ ತಂದೆಯಾದ ದೇವರು ಅಷ್ಟೊಂದು ಪ್ರೀತಿಯಾಗಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಅನುಗ್ರಹಿಸಿದನು. ಹಲ್ಲೆಲೂಯಾ. ಸೊ ಒಂದೇ ಒಂದು ಸಂಕಲ್ಪ ಇತ್ತು ತಂದೆಯಾದ ದೇವರದು. ನಾವು ಯಾರು ಕೂಡ ಏನಾಗಬಾರ್ದು? ನಾಶವಾಗಬಾರ್ದು. ನಾವು ಯಾರು ಕೂಡ ನಾಶವಾಗಬಾರ್ದು. ನಾವೆಲ್ಲರೂ ಏನಾಗಬೇಕಾಗಿದೆ? ನಿತ್ಯ ಜೀವವನ್ನು ಪಡೆಯಬೇಕೆಂಬ ಆ ಒಂದೇ ಒಂದು ಪ್ರೀತಿಯನ್ನು ಇಟ್ಕೊಂಡು ದೇವರು ಪಾಪಿ ಆಗಿದ್ದಂಥ ನನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪಿತೃಗಳು ಮಾಡಿದಂಥ ಪಾಪಗಳು, ನನ್ನ ತಂದೆ ತಾಯಿಗಳು, ನನ್ನ ಅಜ್ಜಂದಿರು ಎಲ್ಲರೂ ಮಾಡಿದಂಥ ಪಾಪಗಳು ಅದು ಕ್ಷಮಿಸಲ್ಪಡಬೇಕಾಗಿತ್ತು. ಅದು ಎಲ್ಲಿ ಕ್ಷಮಿಸಲ್ಪಡಬೇಕಾಗಿತ್ತು? ಅದಕ್ಕೋಸ್ಕರ ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯಿತು. ಹಲ್ಲೆಲೂಯಾ. ಈ ಪಾಪದ ನಡುವೆ ಈ ಮನುಷ್ಯನನ್ನು ಆತನು ಸಿದ್ಧಿಗೆ ತರಬೇಕಾಗಿತ್ತು. ಪರಲೋಕ ರಾಜ್ಯಕ್ಕೂ ಮತ್ತು ನಮಗೂ ತಂದೆಯಾದ ದೇವರಿಗೂ ನಮಗೂ ಒಂದು ಬಾಂಧವ್ಯವನ್ನು ಉಂಟು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ತಂದೆಯಾದ ದೇವರ ಯೋಜನೆಯಲ್ಲಿ ತನ್ನ ಮಗನ ಈ ಲೋಕಕ್ಕೆ ಬರಬೇಕಾಯಿತು. ಹಲ್ಲೆಲೂಯಾ. ತನ್ನ ಮಗನ ಈ ಲೋಕಕ್ಕೆ ಬರಬೇಕಾಗಿದ್ದಾಗ ಅಷ್ಟು ಅದು ಸುಲಭವಾಗಿರುವಂಥ ಮಾತಲ್ಲ ರೀ. ಅಷ್ಟು ಸುಲಭವಾಗಿರಲಿಲ್ಲ ಅದೆಲ್ಲ. ಯಾಕಂದರೆ ಮನುಷ್ಯ ಕೆಟ್ಟೋಗ್ಬಿಟ್ಟಿದ್ದ. ಆತನಲ್ಲಿ ಯಾವುದು ಕೂಡ ಒಳ್ಳೆತನ ಇರಲಿಲ್ಲ. ಲೋಕವನ್ನು ದೇವ್ರು ನೋಡಬೇಕಾದ್ರೆ ಒಬ್ಬ ಕೂಡ ನೀತಿವಂತನ ಸಿಗ್ತಿರಲಿಲ್ಲ ದೇವರಿಗೆ. ಒಬ್ಬ ಕೂಡ ದೇವ್ರಿಗೆ ನೀತಿವಂತನ ಮನುಷ್ಯನ ಸಿಗ್ತಾ ಇರಲಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ಬಹಳ ದೂರ ಆಗಿಬಿಟ್ಟಿದ್ರು. ಅದಕ್ಕೋಸ್ಕರ ದೇವರೇನು ಮಾಡಿದ್ರು? ಇದೆಲ್ಲ ಪಾಪಗಳು ಕ್ಷಮಿಸಲ್ಪಡ್ಬೇಕಂದ್ರೆ ಯಾರು ಬರಬೇಕಾಗಿತ್ತು? ಒಬ್ಬ ನೀತಿವಂತನು ಬರಬೇಕಾಗಿತ್ತು. ಹಲ್ಲೆಲೂಯಾ. ಪಾಪನೇ ಗೊತ್ತಿಲ್ಲದಿರೋನು ಆತನೊಬ್ಬ ಬರಬೇಕಾಗಿತ್ತು. ಹಲ್ಲೆಲೂಯಾ. ಪಾಪದ ಭಾರವನ್ನು ಹೊತ್ತುಕೊಳ್ಳಲು ಒಬ್ಬ ಬರಬೇಕಾಗಿತ್ತು. ಹಲ್ಲೆಲೂಯಾ. ಓಕೆ, ನಿನ್ನ ಹಳೆಯ ಜೀವಿತವನ್ನು ಬದಲಾಯಿಸಲಿಕ್ಕೆ ಒಬ್ಬನು ಬರಬೇಕಾಗಿತ್ತು. ಅದಕ್ಕೋಸ್ಕರ ತಂದೆಯಾದ ದೇವರು ಏನು ಮಾಡಿದರು? ಆ ಒಬ್ಬನು ನೀತಿವಂತನು, ಯಾವ ಪಾಪಗಳನ್ನು ಅರಿದೇ ಇರುವವನು ಅದು ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ನನ್ನ ಮಗನಾದ ಯೇಸುವಿನ ಕೈಯಲ್ಲಿ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಈ ಮಿಷನ್ನ ಈ ಸಂಕಲ್ಪವನ್ನು ನೆರವೇರಿಸಬೇಕಂತ ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಆತನು ಈ ಲೋಕಕ್ಕೆ ಬಂದಾಗ ಮನುಷ್ಯನಾಗಿ ಆತನಿಗೂ ಕೂಡ ನಮ್ಮ ಹಾಗೆ ಏನಿತ್ತು? ಮಾಂಸ ಇತ್ತು, ರಕ್ತ ಇತ್ತು, ಎಲ್ಲವೂ ಇತ್ತು. ಈ ಲೋಕದಲ್ಲಿ ಆತನು ನಡೆದಾಡಬೇಕಾದ್ರೆ ಎಷ್ಟೋ ಅದ್ಭುತಗಳಾಯಿತು. ಯೋಹಾನನು ಹೇಳ್ತಾನೆ, ಆತನು ಮಾಡಿದಂಥದ್ದು ಬರೀಬೇಕಂದ್ರೆ ಈ ಲೋಕವೇ ಸಾಲದಂತೆ, ಈ ಲೋಕನೇ ಸಾಲದಂತೆ, ಅಷ್ಟೊಂದಿದೆ ಯೇಸು ಸ್ವಾಮಿ ಮಾಡಿರುವಂಥ ಕಾರ್ಯಗಳು. ಹಲ್ಲೆಲೂಯಾ. ಆದರೆ ಅಷ್ಟೊಂದು ಮಾಡಿದಂಥ ದೇವರಲ್ಲಿ ಎಲ್ಲೂ ಕೂಡ ಪಾಪ ಕಾಣಿಸ್ಲಿಲ್ಲ. ನಿನ್ನ ಪಾಪಕ್ಕೋಸ್ಕರ ಆತನು ಪ್ರೀತಿಯಾಗಿ ಈ ಲೋಕಕ್ಕೆ ಬಂದ. ಹಲ್ಲೆಲೂಯಾ. ಯಾಕಂದರೆ ಎಲ್ಲವನ್ನ ನಾವು ಗೆಲ್ಲಲು ಯಾವುದಕ್ಕೆ ಶಕ್ತಿ ಇದೆ ಹೇಳ್ರಿ? ಪ್ರೀತಿಗಷ್ಟೇ ಶಕ್ತಿ ಇದೆ. ಅದಕ್ಕೆ ದೇವ್ರು ಅಂದ್ಕೊಂಡ್ರು, ನಾನು ಯುದ್ಧ ಮಾಡಿದರೆ ಇವ್ರನ್ನ ಗೆಲ್ಲಿಕ್ಕಾಗಲ್ಲ. ನನ್ನ ಮಗನನ್ನು ಒಂದು ರಣವೀರನಾಗಿ ಕುದುರೆ ಮೇಲೆ ಕಳಿಸಿದ್ರೆ ಜನರು ರಕ್ಷಣೆ ಹೊಂದೋದಿಲ್ಲ.
ನನ್ನ ಮಗನನ್ನು ರಾಜನಾಗಿ ಕಳಿಸಿದ್ರೆ ಇಲ್ಲಿ ರಕ್ಷಣೆ ಬರೋಲ್ಲ. ನನ್ನ ಮಗನನ್ನು ನಾನು ಯಾವ ರೀತಿ ಕಳಿಸ್ಬೇಕು ಈ ಲೋಕಕ್ಕೆ? ಪ್ರೀತಿಯಾಗಿ ಕಳಿಸ್ಬೇಕು ನಾನು. ಹಲ್ಲೆಲೂಯ, ಹಲ್ಲೆಲೂಯ. ತಾನು ಬಹಳವಾಗಿ ಪ್ರೀತಿ ಮಾಡಿದಂಥ ಮಗನನ್ನು ಈ ಲೋಕಕ್ಕೆ ಪ್ರೀತಿಯಾಗಿ ಕೊಟ್ಟಂಥ ದೇವರು ಯಾವುದಕ್ಕೋಸ್ಕರ ಕೊಟ್ಟರು ಹೇಳ್ರಿ? ನಮ್ಮ ಎಲ್ಲ ಶರೀರದ ಕರ್ಮ, ನಮ್ಮ ಜಾರತ್ವ, ನಮ್ಮ ಬಂಡುತನ, ನಮ್ಮ ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ನಮ್ಮ ಜಾತಿ ಸಂಪ್ರದಾಯ, ಮಾಟ, ಹಗೆತನ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ಅಹಂಕಾರ, ಕೆಣಕುವುದು. ನೋಡ್ರಿ ಹೇಳ್ತಾರೆ, ಇದನ್ನು ದೇವರ ಆಲಯದಲ್ಲಿ ಬಂದಂಥವರು, ಚೆನ್ನಾಗಿ ಕೇಳಿಸ್ಕೊಳ್ರಿ, ದೇವರ ಆಲಯದೊಳಗೆ ಬಂದಂಥವರು, ದೇವರ ದೇಹವನ್ನು, ದೇವರ ರಕ್ತವನ್ನು ಭುಜಿಸಿದಂಥವರು, ಇದು ಯಾವುದಾದ್ರೂ ವಿಷಯದಲ್ಲಿ ನಾವಿದ್ದರೆ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವುದೇ ಇಲ್ಲ. ಯಾಕೆ ಬಾಧ್ಯರಾಗಲ್ಲ? ಯೇಸು ಸ್ವಾಮಿನ ಇದನ್ನೆಲ್ಲವನ್ನ ತೆಗಿಲಿಕ್ಕೇ ದೇವ್ರು ಕಳಿಸಿರೋದು. ಯೇಸು ಸ್ವಾಮಿನ ನಾನು ನೀನು ಅಂಗೀಕರಿಸ್ಕೊಂಡ್ಮೇಲೆ ಕ್ರಿಸ್ತನ ಹಾಗೆ ಜೀವಿಸ್ಬೇಕೆಂಬುದು ದೇವರ ಆಸೆ. ಕ್ರಿಸ್ತನ ಪ್ರೀತಿಯನ್ನು ನಾವೆಲ್ಲರೂ ಅನುಭವಿಸ್ಬೇಕೆಂಬುದೇ ದೇವರ ಆಸೆ. ನಾನು ಮತ್ತೂ ತಿರ್ಗಾ ಇದ್ರೊಳಗೆ ಬರ್ತೀನಿ ಅಂತಂದರೆ ನೀನು ಎಲ್ಲಿಗೆ ಬಾಧ್ಯರಾಗೋದಿಲ್ಲ? ಜೊರಗಲ್ರಿ, ನಾವು ಎಲ್ಲಿಗೆ ಬಾಧ್ಯರಾಗೋದಿಲ್ಲ? ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಅದಕ್ಕೋಸ್ಕರ ನಾನು ನೀನು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕಂದ್ರೆ ಯಾರು ಸಾಯಬೇಕಾಗಿತ್ತು? ಯೇಸು ಸ್ವಾಮಿ ಸಾಯಬೇಕಾಗಿತ್ತು. ನೋಡ್ರಿ, ನಮ್ಮನ್ನು ಪ್ರೀತಿಸಿದಂಥ ದೇವರು ತನ್ನ ಜೀವವನ್ನೇ ನನಗೋಸ್ಕರ ಕೊಟ್ಟಿದ್ದಾನೆ. ಹಲ್ಲೆಲೂಯ. ತನ್ನ ಜೀವವನ್ನೇ ನಮಗೋಸ್ಕರ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟ ದೇವರು ತನ್ನ ಜೀವಿತವನ್ನು ನಮಗೆ? ದೇವರು ಒಂದು ಮಾತು ಹೇಳ್ತಾರೆ, ಹೋದ್ರಿ ಯೋಹಾನ 19:30. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಹೇಳ್ರಿ, ಏನಾಯ್ತಂತೆ? ಜೋರಾಗಿ ಹೇಳ್ರಿ ಎಲ್ಲರೂ, ತೀರಿತು. ಇನ್ನೂ ಜೋರಾಗಿ, ತೀರಿತು. ಇನ್ನೂ ಜೋರಾಗಿ, ತೀರಿತು. ಏನು ತೀರಿತು? ಪಾಪ, ಶಾಪ, ವಿಗ್ರಹಾರಾಧನೆ, ಜಾರತ್ವ, ಬಂಡುತನ, ಕಕ್ಷಭೇದ, ಸಿಟ್ಟು, ಮೋಸ, ಅನ್ಯಾಯ, ಅಹಂಕಾರ ಎಲ್ಲ ಏನಾಯ್ತು ಅಂತೆ? ತೀರಿತು. ಎಲ್ಲ ತೀರಿತು. ಯೇಸು ಸ್ವಾಮಿ ಹೇಳಿದ್ರು ಎಲ್ಲ ತೀರಿತು. ನಾನು ಯಾತಕ್ಕೆ ಬಂದಿದ್ದೀನೋ ಈ ಲೋಕದಲ್ಲಿ ಅದನ್ನೆಲ್ಲವನ್ನ ನಾನು ತೀರಿಸ್ಬಿಟ್ಟಿದ್ದೀನಿ. ದೇವ್ರು ಹೇಳಿದರು ಎಲ್ಲವೂ ತೀರಿತು. ಈ ದಿವಸದಲ್ಲಿ ನಾನು ನೀನು ಹೇಳಕ್ಕೆ ಸಾಧ್ಯನಾ ನನ್ನ ಜೀವಿತದಲ್ಲಿ ಎಲ್ಲ ತೀರಿತು ಅಂತ? ಹೇಳಕ್ಕೆ ಸಾಧ್ಯನಾ? ಅಂದರೆ ನಮ್ಮ ಜೀವಿತದಲ್ಲಿ ಇನ್ನೂ ಇದೆ ಅವೆಲ್ಲ ಕೆಲವೊಂದು ಸಂಗತಿಗಳು. ಇವತ್ತು ದೇವ್ರು ನನ್ನನ್ನು ಬಯಸ್ತಾ ಇರೋದು ಏನು ಗೊತ್ತಾ? ಒಂದೇ ಒಂದು ವಿಷಯ, ಆತನು ಈ ಲೋಕಕ್ಕೆ ತನ್ನ ಪ್ರೀತಿಯನ್ನು ಅನುಗ್ರಹಿಸಿದ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಬಿಟ್ಟ. ಆತನೊಂದು ಮಾತು ಹೇಳ್ದ, ಎಲ್ಲ ತೀರಿತು ಅಂತೇಳಿ. ಈ ದಿವಸದಲ್ಲಿ ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಪಾಪದ ಕಾರ್ಯಗಳು ತೀರಿಸಲ್ಪಡಬೇಕು. ನಿನ್ನ ಜೀವಿತದಲ್ಲಿ ಶಾಪದ ಕಾರ್ಯಗಳು ಅದು ತೀರಿಸಲ್ಪಡಬೇಕು. ನಿನ್ನ ಜೀವಿತದಲ್ಲಿ ಯಾವೆಲ್ಲ ಕೆಟ್ಟ ಕಾರ್ಯಗಳು, ಯಾವುದ್ಯಾವುದು ನಿನ್ನನ್ನು ಪರಲೋಕಕ್ಕೆ ಹೋಗ್ಲಿಕ್ಕೆ ತಡೀತಾ ಇದೆಯಲ್ಲ, ಅದೆಲ್ಲವೂ ತೀರಿಸಲ್ಪಡಬೇಕು ಇವತ್ತು. ಯೇಸು ಸ್ವಾಮಿ ತೀರಿತು ಅಂಥೇಳಿ ಆತನು ತನ್ನ ಪ್ರೀತಿಯನ್ನು ಎಲ್ಲರಿಗೂ ತೀರಿಸಿ ಹೋಗ್ಬಿಟ್ರು ದೇವರು. ಆ ಪ್ರೀತಿಯನ್ನು ನಾನು ಹೆಂಗೆ ಕ್ಯಾರಿ ಮಾಡ್ತಾ ಇದ್ದೀನಿ? ನಾನು ಹೆಂಗೆ ಕ್ಯಾರಿ ಮಾಡಬೇಕು ಆ ಪ್ರೀತಿನ? ನಾನು ಹೆಂಗೆ ತೆಗೆದುಕೊಂಡು ಹೋಗ್ಬೇಕು ನನ್ನ ಜೀವಿತ ಕಾಲವೆಲ್ಲ? 70 ವರ್ಷ 80 ವರ್ಷ ನಾನು ಬದುಕುವ ತನಕ ಆ ತೀರಿತು ಅನ್ನೋ ಆ ವಿಷಯವನ್ನು ನಾನು ಹೆಂಗೆ ತೊಗೊಂಡು ಹೋಗ್ಬೇಕು? ಹಾಗಾದರೆ ಕ್ರಿಸ್ತನ ಶಿಲುಬೆಯ ಮುಂದೆ ನಾನು ನನ್ನ ಜೀವಿತವನ್ನು ಎಲ್ಲವನ್ನು ನಾನು ದೇವರಿಗೆ ಸನ್ನಿಧಾನದಲ್ಲಿ ಒಪ್ಪಿಸಿದ ಮೇಲೆ ನಾನು ಕೂಡ ಅದೇ ಮಾತು ಹೇಳ್ತೀನಿ. ನೀವು ಕೂಡ ಅದೇ ಮಾತು ಹೇಳಿದ್ದೀರಾ. ಯೇಸು ಸ್ವಾಮಿನ ನಾವು ಅಂಗೀಕರಿಸ್ಕೊಂಡು ಆತನ ಶಿಲುಬೆಯ ಹತ್ರ ಬಂದಾಗ ನಾವು ಕೂಡ ಹೇಳಿದ್ವಿ, ಎಲ್ಲವೂ ಹೇಳ್ರಿ, ಎಲ್ಲವೂ ಹೇಳ್ರಿ, ನನ್ನ ಜೀವಿತದಲ್ಲಿ ಎಲ್ಲವೂ ತೀರಿತು. ಹೇಳ್ರಿ, ಏನು ತೀರಿತು? ನನ್ನ ಹಳೆಯ ಸ್ವಭಾವಗಳು. ಹೇಳ್ರಿ, ನನ್ನ ಹಳೆಯ ಸ್ವಭಾವಗಳು ತೀರಿತು. ಅಷ್ಟೇ. ತೀರಿತು ಅಂದರೆ ಅದು ತೀರಿತು ರೀ, ಮತ್ತೆ ತಿರ್ಗಾ ಅದು ಹಿಂದೆ ತಿರುಗಿ ನೋಡೋ ಹಾಗಿಲ್ಲ. ಮತ್ತೆ ನೀನು ಅದು ತೀರಲಿಲ್ಲ, ನನ್ನ ಜೀವಿತದಲ್ಲಿ ಇದೆಲ್ಲ ಯಾವುದೋ ಒಂದು ವಿಷಯಗಳು ನನ್ನ ಜೀವಿತದಲ್ಲಿ ಕಾಡ್ತಾ ಇದೆ ಅಂದರೆ ನೀನು ಇನ್ನೂ ಶಿಲುಬೆ ಹತ್ರ ಬಂದಿಲ್ಲ. ನಾವಿನ್ನೂ ಶಿಲುಬೆ ಹತ್ರ ಬಂದಿಲ್ಲ ರೀ. ನಾವಿನ್ನೂ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗ್ತಾ ಇಲ್ಲ. ನಾವು ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಪರಲೋಕ ರಾಜ್ಯಕ್ಕೆ ಇದನ್ನು ಯಾರ್ಯಾರು ಮಾಡ್ತಿರೋ ಪರಲೋಕ ರಾಜ್ಯಕ್ಕೆ ಅವ್ರು ಯಾರು ಕೂಡ ಬಾಧ್ಯರಾಗೋದಿಲ್ಲ. ದೇವರ ಆಲಯದಲ್ಲಿ ಇವತ್ತು ನಾನು ನಿಮಗೋಸ್ಕರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನಂದರೆ, ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಈ ದಿವಸದಲ್ಲಿ ಒಂದು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವಿತದಲ್ಲಿ ಇನ್ನು ಮುಂದೆ ಆ ಕಾರ್ಯಗಳೆಲ್ಲವೂ ಏನಾಗಬೇಕು? ತೀರಿಸಲ್ಪಡಬೇಕು.
ನಾನು ಈ ವೇಳೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಶಿಲುಬೆಯ ಕೆಳಗೆ ನಾನು ಕೂತ್ಕೊಂಡಿದ್ದೀನಿ. ಹಾಲೆಲೂಯ. ದೇವರ ಅದನ್ನು ನಾನು ತೀರಿಸಿನೇ ನಾನು ಮುಂದೆ ಹೋಗ್ತೀನಿ. ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಹಾಲೆಲೂಯ. ಹೇಳ್ರಿ, ನಾವು ಎಷ್ಟು ಜನ ಹೋಗಬೇಕು ಪರಲೋಕ ರಾಜ್ಯಕ್ಕೆ? ನಾವೆಲ್ಲರೂ ಕೈ ಎತ್ತುತ್ತೀವ್ರಿ. ನಾವೆಲ್ಲರೂ ಹೋಗಬೇಕು. ನಾವು ಹೋದ್ರೇ ಅದಕ್ಕೆ ಬೆಲೆ. ಯೇಸು ಸ್ವಾಮಿ ಆ ಪ್ರೀತಿಗೆ, ಯೇಸು ಸ್ವಾಮಿಯ ಆ ಒಂದು ಜೀವಕ್ಕೆ ಬೆಲೆ. ನಾವು ಹೋಗಲಿಲ್ಲ ಅಂತಂದರೆ ಅದಕ್ಕೆ ಯಾವ ಬೆಲೆನೂ ಇಲ್ಲ. ನಾವು ಕೈ ಬಿಡಲ್ಪಟ್ವಿ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ. ನಾವು ಬರ್ತಾ ಇರೋದು, ಇಲ್ಲಿ ಕೂತ್ಕೊಳ್ತಿರೋದು ಎಲ್ಲನೂ ವೇಸ್ಟ್. ದೇವರು ತೀರಿತು ಅಂತ ಹೇಳಿದ ತಕ್ಷಣ ದೇವರು ಎಲ್ಲಿ ತೀರಿಸಿದ? ಅದನ್ನು ಯಾವಾಗ ತೀರ್ತದು? ನೀವು ದೀಕ್ಷಾಸ್ಥಾನ ತೊಗೊಂಡ್ರಲ್ಲ, ಆವಾಗಲೇ ಎಲ್ಲ ತೀರ್ತರಿ. ಆವಾಗಲೇ ಎಲ್ಲ ತೀರೋಯ್ತು, ಎಲ್ಲ ಮುಗ್ದೋಯ್ತದು. ನನ್ನ ಹಳೆಯ ಜೀವಿತವು ಎಲ್ಲನೂ ಮುಗ್ದೋಯ್ತು. ನಾನು ನೂತನವಾಗಿದ್ದೀನಿ. ಹಾಲೆಲೂಯ, ಹಾಲೆಲೂಯ. ಸೊ ನೂತನವಾಗಿರುವಂಥ ನಾನು, ಯೇಸು ಸ್ವಾಮಿಯನ್ನು ಪ್ರೀತಿಸುವಂಥ ನಾನು, ಯಾವ ಗುಣಗಳು ನನ್ನ ಜೀವಿತದಲ್ಲಿ ಇರಬೇಕಾಗಾದ್ರೆ? ಹೋದ್ರಿ ಯಾರಾದರೂ 1 ಕೊರಿಂಥಿ 13:4-7. ಪ್ರೀತಿ ಬಹುತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಯೇಸುವಿನ ಪ್ರೀತಿ ನಮಗೇನು ಕಲಿಸ್ತತೆ? ತಾಳ್ಮೆಯನ್ನು ಕಲಿಸ್ತದೆ. ಯೇಸುವಿನ ಪ್ರೀತಿ ಏನು ಕಲಿಸ್ತದೆ? ದಯೆ ತೋರಿಸ್ತದೆ. ಆಮೇಲೆ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಅಂತೆ, ಹೊಗಳಿಕೊಳ್ಳುವುದಿಲ್ಲ, ಹುಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ದೇವರ ಆಲಯಕ್ಕೆ, ನಿನ್ನ ಮನೆಗೆ, ನಿನ್ನ ಮಕ್ಕಳ ಮುಂದೆ, ನಿನ್ನ ಗಂಡನ ಮುಂದೆ, ನಿನ್ನ ಹೆಂಡತಿಯ ಮುಂದೆ, ನಿನ್ನ ಸಮಾಜದ ಮುಂದೆ, ನಿನ್ನ ದೇವರ ಆಲಯದ ಮುಂದೆ, ಯೇಸು ದೇವರ ಮುಂದೆ ಮರ್ಯಾದೆಗೆಟ್ಟು ನಡೆಯುವಂಥ ಕಾರ್ಯ ಯಾರು ಮಾಡಬೇಡ್ರಿ. ಇದು ದೇವ್ರಿಗೆ ಬಹಳಷ್ಟು ನೋವಾಗುವಂಥ ವಿಷಯ. ಇದು ದೇವ್ರಿಗೆ ಬಹಳಷ್ಟು ನೋವಾಗುವಂಥ ವಿಷಯ. ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಎಲ್ಲವನ್ನು ಏನು ಮಾಡ್ತದೆ? ಅಡಗಿಸಿಕೊಳ್ತದಂತೆ. ಪ್ರೀತಿ ಎಲ್ಲವನ್ನು ಅಡಗಿಸಿಕೊಳ್ತದೆ. ಪ್ರೀತಿ ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸ್ತದೆ. ಕೊನೆಯದಾಗಿ ಏನಿದೆ? ಎಲ್ಲವನ್ನು ಸಹಿಸಿಕೊಳ್ತದೆ. ಇದು ಯೇಸು ಸ್ವಾಮಿಯ ಪ್ರೀತಿ. ಇದನ್ನೇ ಕಲಿಸ್ಲಿಕ್ಕೆ ದೇವರು ಈ ಲೋಕದಲ್ಲಿ ಬಂದಿರೋದು. ಹಾಲೆಲೂಯ. ನಾನು ನಿಮ್ಮನ್ನೆಲ್ಲರನ್ನೂ ಪ್ರೀತಿಸ್ತೀನಿ. ಬಾಯಿನ ನಾನು ಏನು ಮಾಡ್ತೀನಿ? ನಾನು ತುಂಬ ಪ್ರೀತಿಸ್ತೀನಿ ಬಾಯಿನ. ಬಾಯಿ ನನಗೇನೋ ಬೈದ್ಬಿಟ್ರು, ನಾನೇನು ಮಾಡಬೇಕು? ಬಾಯಿನ ನಾನೇನು ಮಾಡಬೇಕು? ಜೋರಾಗಿ ಮಾತಾಡ್ರಿ. ನಾನೇನು ಮಾಡಬೇಕು? ನೀನು ನನಗೆ ಬೈದ್ಯಾ? ನೀನು ನನಗೆ ಅಂದ್ಯಾ? ಹಾಂ, ಹೋಗು, ಇವತ್ತಿಂದ ನಾನು ನಿನಗೆ ಮಾತಾಡ್ಸಲ್ಲ, ಹೋಗು. ಅಲ್ಲ ರೀ, ಅದು ಪ್ರೀತಿ ಆಗಲ್ಲ ರೀ. ಅದು ಬಿಸ್ನೆಸ್. ಬಾಯಿಂದ ನನಗೇನೋ ಸಿಗ್ತತೆ, ಅದಕ್ಕೆ ನಾನು ಬಾಯಿನ ಪ್ರೀತಿಸ್ತೀನಿ. ಅದು ಬಿಸ್ನೆಸ್. ಅದು ಬಾಯಿಂದ ನನಗೇನು ಸಿಗದೇ ಇಲ್ಲ ಅಂದ್ರೂ ನಾನು ಬಾಯಿನ ಏನು ಮಾಡ್ತೀನಿ? ನಾನು ಪ್ರೀತಿಸ್ತೀನಿ. ಈ ಪ್ರೀತಿನ ಯೇಸು ಸ್ವಾಮಿ ಕೊಟ್ಟಿರೋದು. ಈ ಪ್ರೀತಿನ ಕೊಟ್ಟಿರೋದು ಯೇಸು ಸ್ವಾಮಿ. ಬಾಯಿನ ನಾನು ಏನು ಮಾಡಬೇಕು? ನಾನು ಸಹಿಸ್ಕೋಬೇಕು. ನನ್ನ ಬಾಯಿನ ಸಹಿಸ್ಕೋಬೇಕು. ನಾನು ಬಾಯಿ ಏನೇ ತಪ್ಪು ಮಾಡಿದ್ರು ನಾನು ಸಹಿಸ್ಕೋಬೇಕು. ಅವ್ರು ಏನೇ ನನ್ನ ಬಗ್ಗೆ ಮಾತಾಡಿದ್ರು ನಾನು ಸಹಿಸ್ಕೋಬೇಕು. ಈ ಪ್ರೀತಿನ ನಾವು ದೇವರು ಈ ಪ್ರೀತಿನ ಬಯಸ್ತಾ ಇದ್ದಾರೆ ಇವತ್ತು. ನಾನೇನೋ ಹೇಳ್ಬಿಟ್ಟೆ ಬಾಯಿ ಹತ್ರ ಬಂದು, ನನಗೆ ಯಾಕೋ ಮನಸ್ಸು ತಡಿಲಿಲ್ಲ, ತುಂಬ ಮನಸ್ಸಿಗೆ ನೋವಾಯಿತು. ನನಗೆ ತುಂಬ ಮನಸ್ಸಿಗೆ ನೋವಾಯಿತು. ನಾನು ಬಾಯಿನ ತುಂಬ ಪ್ರೀತಿಸ್ತೀನಲ್ಲ, ಏನೋ ನನ್ನ ಮನಸ್ಸಲ್ಲಿರೋದನ್ನು ಬಂದು ಬಾಯಿಗೆ ಹೇಳಿದೆ. ಅವ್ರು ನನಗೆ ಭಾಳ ಮನಸ್ಸಿಗೆ ನೋವು ಮಾಡಿಬಿಟ್ರು. ನನಗೆ ಯಾರೂ ಇಲ್ಲಲ್ಲ, ನಾನು ಬಾಯಿನ ಪ್ರೀತಿಸ್ತೀನಿ. ನಾನು ಬಂದು ಹೇಳಿದೆ ಬಾಯಿಗೆ, ನಾನು ಭಾಳ ಬೇಜಾರಲ್ಲಿದ್ದೀನಿ ಅವ್ರು ನನಗೆ ಹಿಂಗೆ ಮಾಡಬಾರ್ದಿತ್ತು ಅಂತ ನಾನು ಬಾಯಿಗೆ ಹೇಳಿದೆ. ನಾನು ಯಾರ ಬಗ್ಗೆ ಮಾತಾಡಿದ್ದೀನೋ ಅವ್ರ ಹತ್ರ ಹೋಗಿ ನನ್ನ ಬಗ್ಗೆ ಹೇಳಿದರೆ ತಪ್ಪ ಸೇರಿನಾ? ಅದಲ್ಲ ರೀ ಪ್ರೀತಿ. ನಾನು ಬಾಯಿ ಹತ್ರ ಬಾಯಿನ ನಾನು ತುಂಬ ನಂಬಿದ್ದೀನಿ. ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನು ನಾನು ಬಾಯಿ ಹತ್ರ ಹೇಳ್ತಿದ್ದೀನಿ. ಬಾಯಿ ಏನು ಮಾಡಬೇಕು? ಅವಾಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನನಗೋಸ್ಕರ ಪ್ರಾರ್ಥಿಸ್ಬೇಕು. ಬಾಯಿ ಹೋಗ್ಬಿಟ್ಟು ನಾನು ಯಾರ ಬಗ್ಗೆ ಮಾತಾಡಿರ್ತೀನಲ್ಲ ಅವ್ರ ಹತ್ರ ಹೋಗಿ ನನ್ನ ಬಗ್ಗೆ ಚಾಡಿ ಹೇಳ್ಬಾರ್ದು. ಅದು ಕ್ರಿಸ್ತನ ಪ್ರೀತಿ ಅಲ್ಲ ರೀ. ಅದು ನಿನ್ನ ನಂಬಿ ನಾನೇನೋ ಹೇಳಿದ್ದೀನಿ,
ನಾನು ನಿನ್ನನ್ನು ಪ್ರೀತಿಸಿ ನಾನು ನಿನ್ನ ಹತ್ರ ಏನೋ ಹೇಳಿದ್ದೀನಿ, ನನ್ನ ನೋವಾಗಿ ನಾನು ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ನಾನು ಬಾಯಿನ ಸಹಿಸ್ಕೋಬೇಕ್ರಿ. ಬಾಯಿ ಏನೇ ಮಾಡಿದ್ರು ನಾನು ಏನು ಮಾಡಬೇಕು? ಸಹಿಸ್ಕೋಬೇಕು. ಕ್ರಿಸ್ತನ ಪ್ರೀತಿಯಲ್ಲಿ ನಾನು ಸಹಿಸ್ಕೋಬೇಕು. ಈ ಪ್ರೀತಿನ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಸಭೆಯಲ್ಲಿ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ. ನೀನು ನೂತನ ಸೃಷ್ಟಿಯಾಗಿದೆಯಾ? ಎಲ್ಲವನ್ನ ತೀರಿಸಲ್ಪಟ್ಟಿದೆಯಾ ನಿನ್ನ ಜೀವಿತದಲ್ಲಿ? ಎಲ್ಲವೂ ತೀರಿಸಲ್ಪಟ್ಟಿದೆನಾ? ಶಿಲುಬೆ ಮುಂದೆ ದೇವರೇ ನಾನು ಎಲ್ಲವೂ ತೀರಿಸಲ್ಪಟ್ಟು ನಿನ್ನ ಹಾಗೆ ನಾನು ಹೇಳ್ತಾ ಇದ್ದೀನಿ ಅಂತ ನಾವು ಗರ್ವದಿಂದ ಹೇಳ್ತಾ ಇದ್ದೀವ? ಇನ್ನೂ ಯಾವುದ್ಯಾವುದಿದೆ ನಮ್ಮ ಜೀವಿತದಲ್ಲಿ? ಹಂಗಾದ್ರೆ ಯಾವುದು ನಮ್ಮನ್ನು ತಡಿತಾ ಇದೆ ಪರಲೋಕಕ್ಕೆ ಹೋಗ್ಲಿಕ್ಕೆ? ಹಂಗಾದ್ರೆ ಈಗ ಯೇಸು ಸ್ವಾಮಿ ಬಂದರೆ ಯಾವ ವಿಷಯಗಳು ನಮ್ಮನ್ನು ತಡಿತಾ ಇದೆ? ಬೇರೆಯವ್ರ ಬಗ್ಗೆ ನೋಡೋದು ಬೇಡ ರೀ. ಅವ್ರು ಪರಲೋಕಕ್ಕೆ ಹೋಗ್ತಾರಾ? ಹೋಗಲ್ವಾ? ಅವ್ನು ಹಂಗೆ ಮಾಡ್ತಾನೆ, ಅವ್ನು ಪರಲೋಕಕ್ಕೆ ಹೋಗಲ್ಲ. ಇವಳು ಹಿಂಗೆ ಮಾಡ್ತಾಳೆ, ಇವಳು ಪರಲೋಕಕ್ಕೆ ಹೋಗಲ್ಲ. ಬೇಡ ರೀ, ಬೇರೆಯವ್ರ ಬಗ್ಗೆ ಬೇಡ. ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸಿದ್ದಾರೆ. ಹಲ್ಲೆಲೂಯಾ. ನಾನು ಎಷ್ಟು ವರ್ಸ್ಟ್ ಆಗಿದ್ದಾಗ ದೇವ್ರು ನನ್ನನ್ನು ಪ್ರೀತಿಸಿದ್ದಾರೆ. ನಾನು ಎಷ್ಟು ಪಾಪಿ ಆಗಿದ್ದಾಗ ದೇವ್ರು ನನ್ನನ್ನು ಪ್ರೀತಿಸಿದ್ದಾರೆ. ನಾನು ಎಷ್ಟು ಬೇಡವಾದಾಗ ದೇವ್ರು ನನ್ನನ್ನು ಪ್ರೀತಿಸಿದ್ದಾರೆ. ಮತ್ತು ನಾನು ಯಾಕ್ರಿ ಬೇರೆಯವ್ರ ಬಗ್ಗೆ ಮಾತಾಡಬೇಕು? ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಇರಬೇಕು. ದೇವರ ಆಲಯ ಇರೋದು ಕ್ರಿಸ್ತನ ಪ್ರೀತಿಯಿಂದ ಎಲ್ಲರನ್ನ ಕಟ್ಟಲಿಕ್ಕೆ, ಮನಸ್ತಾಪಗಳನ್ನ ಮಾಡ್ಕೊಳ್ಳಿಕ್ಕಲ್ಲ ದೇವರ ಆಲಯ ಇರೋದು. ದೇವರ ಆಲಯ ಅನ್ನೋದಕ್ಕಿಂತ ಇದು ದೇವರ ಮನೆ. ಹಲ್ಲೆಲೂಯಾ. ಇಲ್ಲಿ ಎಲ್ಲ ಸಂಬಂಧಗಳು ಉಳ್ಕೋಬೇಕಿಲ್ಲಿ, ಕ್ರಿಸ್ತನ ಪ್ರೀತಿಯಲ್ಲಿ ಉಳ್ಕೋಬೇಕಿಲ್ಲಿ. ಯಾರೋ ಬಂದು ನಿಮಗೇನೋ ಹೇಳಿದ್ರು, ನಮ್ಮ ಬಗ್ಗೆ, ಪಾಸ್ಟರ್ ಬಗ್ಗೆ ಹೇಳಿದ್ರು, ನಮ್ಮ ಬಗ್ಗೆ ಹೇಳಿದ್ರು, ನೀವು ನಿಜವಾಗ್ಲೂ ಪಾಸ್ಟರ್ನ ಪ್ರೀತಿ ಮಾಡೋದಾದರೆ ಬಿಟ್ಕೊಡೋದಿಲ್ಲ. ನೀವು ನಿಜವಾಗ್ಲೂ ನಿಮ್ಮ ದೇವರ ಆಲಯದ ಮೇಲೆ ನಿಮಗೆ ಅಭಿಮಾನ ಆಯ್ತಾ, ನೀವು ಬಿಟ್ಕೊಡೋದಿಲ್ಲ ನಿಮ್ಮ ದೇವರ ಆಲಯನ. ಇದು ನಿನ್ನ ಮನೆ, ಇದು ನಿನ್ನ ಆತ್ಮಿಕವಾದ ಮನೆ. ಇದು ನಿನ್ನ ಜರ್ನಿಯಲ್ಲಿ ಇದು ಅಡಿಷನ್ ಆಗ್ತಾ ಹೋಗುತ್ತೆ. ಇದು ಇಲ್ಲೇನ ನೀನು ಕಲಿತೀಯ, ಇದನ್ನು ನೀನು ಪ್ರೀತಿಸಬೇಕು. ಕ್ರಿಸ್ತನು ಯಾವ ರೀತಿಯಾಗಿ ನನ್ನನ್ನು ನಿನ್ನನ್ನು ಪ್ರೀತಿಸಿದನೋ, ನೀನು ಈ ದೇವರ ಆಲಯ ಇರುವಂಥ ಜನರನ್ನು ನಾವು ಪ್ರೀತಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಯನ್ನು ಒಬ್ರಿಗೊಬ್ರಿಗೆ ತೋರಿಸ್ರಿ. ಅದರಿಂದ ಯಾರು ಕೂಡ ನಾವು ದೂರ ಆಗೋದು ಬೇಡ. ಹೋದ್ರಿ 2 ಕೊರಿಂಥಿ 5:17 ಓದ್ರಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಎಲ್ಲ ಹಳೆದೆಲ್ಲ ಹೋಗಿ ಎಲ್ಲ ತೀರಿಸಲ್ಪಟ್ಟು ನನ್ನ ಜೀವಿತವು ಹೊಸದಾಗಿದೆ. ನಾನು ಕ್ರಿಸ್ತನ ಶಿಲುಬೆಯ ಮುಂದೆ ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ. ಕ್ರಿಸ್ತನ ಆತನು ಕೊಟ್ಟಂಥ ಆಜ್ಞೆಯಲ್ಲಿ ನಾನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ನನ್ನ ಎಲ್ಲ ಜೀವಿತಗಳು ನೂತನವಾಗ್ತಾ ಇದೆ. ಪೂರ್ವ ಸ್ಥಿತಿ ಹೋಗಿ ನಾನೆಲ್ಲವೂ ನೂತನವಾಗ್ತಾ ಇದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೋಶ್ನಿ ಮೊನ್ನೆ ನ್ಯೂ ಇಯರ್ ದಿವಸ ಮಮ್ಮಿ 2026 ಹ್ಯಾಪಿ ನ್ಯೂ ಇಯರ್ ಅಂದ್ಲು. ನಾನಂದೆ, ರೋಶ್ನಿ 25 ಹೋಗಿ 26 ಆಗಿದೆ ಅಷ್ಟೇ, ಯಾವುದು ಕೂಡ ಬದಲಾಗ್ತಾ ಇಲ್ಲ. ಒಂದೇ ಒಂದು ಬದಲಾಗಬೇಕಾಗಿರೋದು ಯಾರು ಗೊತ್ತಾ? ನಾನು ನೀನು ಬದಲಾಗಬೇಕು. ಹಲ್ಲೆಲೂಯಾ. ರೋಶ್ನಿಗೆ ಬೆಳಿಗ್ಗೆ ನಾನು ಅದನ್ನು ಹೇಳಿದೆ, ನಾನು ನೀನು ಬದಲಾಗಬೇಕು. ಆವಾಗಲೇ ನಮ್ಮ ದಿವಸದಲ್ಲಿ ಅದು ಪ್ರತಿದಿನ ಅದು ನ್ಯೂ ಇಯರ್. ಅದು ನನಗೆ ಪ್ರಾಪಂಚಿಕವಾಗಿ ಎಲ್ಲರೂ ಕುಡಿದ್ರು, ಮಜಾ ಮಾಡ್ತಾರೆ, ರಾತ್ರಿ ಎಲ್ಲ ಎಂಜಾಯ್ ಮಾಡಿದ್ರು. 26 ಬಂತು ರೈಟ್, 26 ಬಂತು. ಏನಾಯಿತು ನನ್ನ ಜೀವಿತದಲ್ಲಿ? ಏನಾದರೂ ಬದಲಾವಣೆ ಆಯಿತಾ? ನೂತನವಾಗ್ತಾ ಇದ್ದೀನ ನಾನು? ಹೋದ ವರ್ಷಕ್ಕಿಂತ ಈ ವರ್ಷ ನೂತನವಾಗ್ಲಿಕ್ಕೆ ನಾನು ಪ್ರಯಾಸ ಪಡ್ತಾ ಇದ್ದೀನ? ನಾನು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ನಾನು ಇನ್ನೂ ಹೆಚ್ಚಾಗಿ ಪ್ರಯಾಸ ಪಡ್ತಾ ಇದ್ದೀನ? ನನ್ನ ಪೂರ್ವ ಸ್ಥಿತಿಗಳನ್ನ ನಾನು ಬದಲಾಯಿಸ್ತಾ ಇದ್ದೀನ? ಅದನ್ನೆಲ್ಲವನ್ನು ತೀರಿಸಿದ್ದೀನಿ ಅಂತೇಳಿ ನಾನು ಬರ್ತಾ ಇದ್ದೀನ ದೇವ್ರ ಸನ್ನಿಧಾನಕ್ಕೆ? ಇಲ್ಲ ನಾನು ಸುಮ್ಮನೆ ಬರ್ತಾ ಇದ್ದೀನ? ಅವ್ರು ಹೇಳ್ತಾರೆ, ಪಾಸ್ಟರ್ ಕೇಳ್ತಾರೆ, ಪಾಸ್ಟಮ್ಮ ಫೋನ್ ಮಾಡ್ತಾರೆ, ಅದಕ್ಕೆ ನಾನು ಬರ್ತಾ ಇದ್ದೀನ? ನಾನು ಚರ್ಚಿಗೆ ಹೋಗಬೇಕು, ಅದಕ್ಕೆ ಬರ್ತೀನಿ. ನಮ್ಮ ಪಪ್ಪ ಅಮ್ಮ ಹೋಗ್ತಾರೆ, ಅದಕ್ಕೆ ಬರ್ತೀನಿ, ಅದಕ್ಕೆ ಬರ್ತಾ ಇದ್ದೀನ? ಇಲ್ಲ ರೀ, ಪ್ರತಿದಿನ ಪ್ರತಿ ಕ್ಷಣ ನಾವು ನೂತನವಾಗಬೇಕಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ರೀತಿ ನೂತನವಾಗಬೇಕಾಗಿದೆ? ಯೇಸು ಸ್ವಾಮಿ ಪುನರುತ್ಥಾನವಾದರು. ಹಲ್ಲೆಲೂಯಾ. ಎಲ್ಲವನ್ನ ತೀರಿಸಿ ದೇವರೇನಾದರೂ ಪುನರುತ್ಥಾನವಾದರು, ನೂತನವಾದರು ದೇವರಲ್ಲಿ. ಕ್ರಿಸ್ತನು ಹೇಗೆ ತೀರಿಸಿ ಆತನು ಪುನರುತ್ಥಾನ ಆದ್ನೋ, ನಾನು ಕೂಡ ತೀರಿಸಲ್ಪಟ್ಟು ಪುನರುತ್ಥಾನವಾಗಬೇಕು. ಹಲ್ಲೆಲೂಯಾ. ನಾನು ಕೂಡ ಪರಲೋಕ ರಾಜ್ಯಕ್ಕೆ ಯೇಸು ಸ್ವಾಮಿ ಬಳಿಗೆ ಹೋಗಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಕಣ್ಣಾರೆ ನಾನು ನೋಡಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಜೊತೆಗೆ ನಾನು ಆರಾಧಿಸಬೇಕು. ಹಲ್ಲೆಲೂಯಾ. ಎಲ್ಲ ಹಿರಿಯರ ಜೊತೆಗೆ, ಎಲ್ಲ ದೇವದೂತರ ಜೊತೆಗೆ ನಾನು ಆರಾಧಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಜೀವಿತದಲ್ಲಿ ಯಾವ್ದು ನಮ್ಮನ್ನು ದೂರ ಮಾಡ್ತಾ ಇದೆ? ವಾಕ್ಯ ಹೇಳ್ತದೆ, ರೋಮ 8:38-39, ಹೇಗಂದರೆ
ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂಬುದು ನನಗೆ ನಿಶ್ಚಯ ಉಂಟು. ಇದು ಯಾವುದು ಕೂಡ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮಲ್ಲಿರೋ ಹೊಟ್ಟೆ ಕಿಚ್ಚು, ನಮ್ಮಲ್ಲಿರುವ ಕಕ್ಷಭೇದ, ನಮ್ಮಲ್ಲಿರುವ ಚಾಡಿತನ, ಅಥವಾ ನಮ್ಮಲ್ಲಿರುವಂಥ ಇನ್ನೂ ಕೂಡ ಅನೇಕ ವಿಷಯಗಳು, ಬೇಡವಾದ ದೇವರ ಸಂಪರ್ಕಕ್ಕೆ ಬೇಡವಾಗಿರುವಂಥ ದೇವರಿಂದ ದೂರ ಮಾಡುವಂಥ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿದ್ದಾವೆ. ಅವು ನಮ್ಮನ್ನು ಅಗಲಿಸ್ತವೆ, ಅವು ನಮ್ಮನ್ನು ಅಗಲಿಸ್ತಾ ಇದ್ದಾವೆ. ಯಾವುದು ಅಗಲಿಸ್ತಾ ಇದೆ ಎಂಬುದಾಗಿ ನಿಮ್ಮ ಜೀವಿತದಿಂದ ನೀವು ಅದನ್ನು ಕಂಡುಹಿಡಿಯಿರಿ. ಹಲ್ಲೆಲೂಯಾ. ನಾವು ಯಾರು ಕೂಡ ನಿಮ್ಮ ಪರ್ಸ್ನಲ್ ಲೈಫ್ ಒಳಗೆ ಇಂಟರ್ಫಿಯರ್ ಆಗ್ಲಿಕ್ಕೆ ಆಗೋದಿಲ್ಲ. ನಿನ್ನ ಆತ್ಮಕ್ಕೆ ನೀನೇ ಹೊಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತು ನಾನು ಹೇಳಿದ್ದೀನಿ. ಹೆಂಡತಿ ಆತ್ಮಕ್ಕೆ ಹೆಂಡ್ತಿನೇ ಹೊಣೆ, ಗಂಡನ ಆತ್ಮಕ್ಕೆ ಗಂಡನೇ ಹೊಣೆ. ಯಾರ ಆತ್ಮಕ್ಕೂ ಇಲ್ಲಿ ಲೆಕ್ಕ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ನೀನೇ ಲೆಕ್ಕ ಕೊಡಬೇಕು ದೇವ್ರ ಮುಂದೆ. ಯಾವುದು ಕೂಡ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾವುದು ಕೂಡ ದೂರ ಮಾಡಬಾರ್ದ್ರಿ. ಯಾವ ವಿಷಯಗಳು ಕೂಡ ಕ್ರಿಸ್ತನ ಪ್ರೀತಿನೇ ಮೊದಲನೇದು. ಹಾಲೆಲೂಯ. ಜೋರಾಗಲ್ರಿ ಹಾಲೆಲೂಯ. ಕ್ರಿಸ್ತನ ಪ್ರೀತಿನೇ ಮೊದಲನೇದು ನಮ್ಮ ಜೀವಿತದಲ್ಲಿ. ಕ್ರಿಸ್ತನನ್ನು ಬಿಟ್ಟರೆ, ಕ್ರಿಸ್ತನ ಪ್ರೀತಿ ಬಿಟ್ಟರೆ ಯಾವುದೂ ಇಲ್ಲ. ಯಾಕಂದರೆ ಅಂಥ ದೇವ್ರ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನ ಪ್ರೀತಿಯನ್ನು ನಮಗೋಸ್ಕರ ಕೊಟ್ಟಿದ್ದಾನೆ. ಹಾಲೆಲೂಯ. ಆ ಪ್ರೀತಿಯನ್ನು ನಾವು ವಿದೇಶದಲ್ಲಿ ಒತ್ಕೊಂಡು ಹೋಗ್ಬೇಕ್ರಿ. ಆ ಪ್ರೀತಿಯನ್ನು ನಾವು ನಮ್ಮ ಜನರಿಗೆ ತೋರಿಸ್ಬೇಕ್ರಿ. ಆ ಪ್ರೀತಿಯಿಂದ ನಾವು ನಡಿಬೇಕಾಗಿದೆ ಈ ದಿವಸದಲ್ಲಿ. ನಿನ್ನ ಜೀವಿತವನ್ನು ಕಟ್ಟೋದು ಯಾವುದು ಗೊತ್ತಾ? ಕ್ರಿಸ್ತನ ಪ್ರೀತಿ. ಯಾವುದು? ಜೋರಾಗಿ ಹೇಳ್ರಿ. ಯಾವ್ದು ಕಟ್ತಾ ಇದೆ? ಕ್ರಿಸ್ತನ ಪ್ರೀತಿ ಕಟ್ತಾ ಇದೆ. ಒಂದು ವೇಳೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡೋದು ನಿಲ್ಲಿಸಿದ್ರೆ ಏನಾಗುತ್ತೆ ಹೇಳ್ರಿ ನೋಡೋಣ. ನನ್ನ ಮಗನ ರೋಷನ್ ನಾನು ತುಂಬ ಪ್ರೀತಿಸ್ತೀನಿ. ನನಗೀಗ ಅವನ ಮೇಲೆ ಇಷ್ಟನೇ ಇಲ್ಲ. ನಾನು ಅವನು ಪ್ರೀತಿಸೋದೇ ಇಲ್ಲ ಅಂದರೆ ಅವನಿಗೆ ಒಳ್ಳೆ ಬಟ್ಟೆ ಕೊಡಿಸ್ತೀನಾ? ಹೇಳ್ರಿ ಜೋರಾಗಿ. ಒಳ್ಳೆ ಬಟ್ಟೆ ಕೊಡಿಸ್ತೀನಾ? ಅವನಿಗೆ ಒಳ್ಳೆ ತಿನ್ನಕ್ಕೆ ಕೊಡಿಸ್ತೀನಾ? ಕೊಡಿಸೋದಿಲ್ಲ. ನನಗಿಷ್ಟ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ? ನಾನು ಏನೂ ಕೊಡಿಸೋದಿಲ್ಲ. ಅವನನ್ನು ಸುಮ್ಮನೆ ಬಿಟ್ಬಿಡ್ತೀನಿ. ನಾನು ಖಾಲಿ ಚಪ್ಪಲಿ ಇಲ್ದಂಗೆ ಅವ್ನು ಊಟ ಕೊಡಲ್ಲ. ನಾನು ಅವನಿಗೆ ಏನೇನೋ ಅವ್ನು ಹೆಂಗೆ ಬೇಕೋ ಹಂಗೆ ಜೀವನ ಪಟಿಂಗನಾಗ್ಬಿಡ್ತಾನೆ ಅವನು. ಹಂಗೆ ಆಗತ್ತೆ ನಮ್ಮ ಜೀವಿತ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಲಿಲ್ಲ ಅಂದರೆ ನಾವೆಲ್ಲವನ್ನ ಕಳ್ಕೊಳ್ತಾ ಹೋಗ್ತೀವಿ. ಒಂದು ತನಕ ಚೆನ್ನಾಗಿರುತ್ತೆ, ಒಂದು ಟೈಮ್ ತನಕ ದೇವ್ರು ನಮ್ಮನ್ನು ಕೈ ಹಿಡಿತಾರೆ, ಎಲ್ಲ ಕೊಟ್ಬಿಡ್ತಾರೆ ದೇವರು. ಕೊಟ್ಟಿದ ಮೇಲೆ ಮತ್ತೆ ನಾನು ಹಳೆಯ ಜೀವಿತದಲ್ಲಿ ನಾನು ಪ್ರೀತಿಸ್ತಾ ಇದ್ನಲ್ಲ, ಆ ಪ್ರೀತಿಯನ್ನು ಮತ್ತೆ ಇವ್ರು ಪ್ರೀತಿಸ್ತಾರ ಅಂತ ನೋಡ್ತಾರೆ. ಅಲ್ಲಿ ಪ್ರೀತಿಸಲಿಲ್ಲ ಅಂದರೆ ಗಾಡ್ ವಿಲ್ ಸ್ಟಾರ್ಟ್ ಟು ಕಟ್ ಯುವರ್ ಬ್ಲೆಸ್ಸಿಂಗ್ಸ್. ದೇವ್ರಿಗೆ ಕೊಡೋದು ಗೊತ್ತು, ದೇವ್ರಿಗೆ ತಗೊಳೋದು ಗೊತ್ತು. ಹಲ್ಲೆಲೂಯಾ. ಸೊ ಆ ಪ್ರೀತಿಯನ್ನು ನಾವೆಲ್ಲರೂ ಎತ್ಕೊಂಡು ಹೋಗಬೇಕು ದೇವರ ಆಲಯದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ತೀರಿಸ್ಬಿಡ್ರಿ. ನಿಮ್ಮ ಹಳೆಯ ಯಾವುದ್ಯಾವುದು ಕಾರ್ಯಗಳು ದೇವರ ಪರಲೋಕ ರಾಜ್ಯಕ್ಕೆ ನಿಮ್ಮನ್ನು ದೂರ ಮಾಡ್ತಿದ್ದೇನೋ ಅದೆಲ್ಲವನ್ನ ತೀರಿಸ್ಬಿಡ್ರಿ ಈ ವರ್ಷದಲ್ಲಿ. ಬೇಡ ರೀ, ಎಲ್ಲವನ್ನ ತೀರಿಸ್ಬಿಡ್ರಿ. ಎಲ್ಲವನ್ನ ತೀರಿಸಿ ದೇವರ ಪರಿಶುದ್ಧವಾದ ಆತನ ಶಿಲುಬೆ ಬಳಿಗೆ ನಾವೆಲ್ಲರೂ ನಿಂತ್ಕೊಳ್ಳೋಣ. ಹಾಲೆಲೂಯ. ನಾವು ದೀಕ್ಷಾ ಸ್ಥಾನ ತೊಗೊಂಡಿದ್ದೀವಿ. ಹಾಲೆಲೂಯ. ಅಂದರೆ ನಾನು ಸತ್ತು ತೀರಿಸಲ್ಪಟ್ಟವಂಥವಳಾಗಿ ನಾನು ನೂತನವಾಗಿ ನಾನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಅದರ ಅರ್ಥ. ನೀರಲ್ಲಿ ಸುಮ್ಮನೆ ಹಿಂಗೆ ಮುಳುಗಿ ಎದುರಿಸ್ಬಿಟ್ಟು ಸ್ವಾಮಿ ನಂಬ್ತೀಯಾ? ಹಾಂ ನಂಬ್ತೀನಿ. ಆತನಿಗೋಸ್ಕರ ಜೀವಿಸ್ತೀಯಾ? ಹಾಂ ಜೀವಿಸ್ತೀನಿ. ಅದಕ್ಕೊಲ್ಲ ರೀ ಇರೋದು. ಅದಕ್ಕೋಸ್ಕರ ನಾವು ದೀಕ್ಷಾಸ್ಥಾನ ತೊಗೊಂಡಿಲ್ಲ. ನಾನು ಸ್ವಾಮಿಗೋಸ್ಕರ ಜೀವಿಸ್ತೀನಿ ಅಂದರೆ ಯೇಸುವಿನ ಹಾಗೇ ಜೀವಿಸ್ತೀನಿ. ಹಾಲೆಲೂಯ. ಯೇಸುವಿನ ಎಲ್ಲ ಗುಣಗಳನ್ನ ಹೊಂದ್ಕೊಂಡು ನಾನು ಜೀವಿಸ್ತೀನಿ. ಹಾಲೆಲೂಯ. ಈ ದಿವಸದಲ್ಲಿ ನಮ್ಮನ್ನೆಲ್ಲರನ್ನ ದೇವ್ರು ಬಲಪಡಿಸಲಿ. ಆತನ ಪ್ರೀತಿಯಿಂದ ಆತನ ಕೊಟ್ಟಂಥ ಆ ಸಂಕಲ್ಪವನ್ನು ಆತನ ಬರುವ ತನಕ ನಾವೆಲ್ಲರೂ ಎತ್ತಿ ಹಿಡಿಯೋಣ.